ದೇವರ ಪೂಜೆ ಮಾಡುವಾಗ ಹೀಗೆ ಕುಳಿತುಕೊಂಡರೆ ಅದುವೇ ಮಹಾಪಾಪ. ಪ್ರತಿನಿತ್ಯ ಮುಂಜಾನೆ ಮತ್ತು ಮುಸ್ಸಂಜೆ ದೇವರ ಪೂಜೆ ಮಾಡುವುದು, ದೇವರನ್ನು ಸ್ಮರಿಸುವುದು ವಾಡಿಕೆ. ದೇವರ ಪೂಜೆ ಮಾಡುವಾಗ ನಾವು ಹೇಗೆ ಕುಳಿತುಕೊಳ್ಳಬೇಕು? ದೇವರ ಪೂಜೆ ಮಾಡುವ ನಿಯಮಗಳು ಹೀಗಿವೆ. ದೇವರ ಪೂಜೆ ಮಾಡುವಾಗ ಕುಳಿತುಕೊಳ್ಳುವ ವಿಧಾನ. ದೇವರ ಪೂಜೆ ಮಾಡುವ ವಿಧಾನ. ನಿತ್ಯ ದೇವರ ಪೂಜೆಗೆ ಸಂಬಂಧಿಸಿದ ನಿಯಮ. ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಿಸಿದಂತೆ ಅನೇಕ ಪದ್ಧತಿಗಳು ಮತ್ತು ನಿಯಮಗಳಿವೆ. ಅದು ವ್ಯಕ್ತಿಯ ಜೀವನದ ಮೇಲೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪ್ರಭಾವ ಬೀರುತ್ತದೆ. ನಮ್ಮ ತಲೆಮಾರುಗಳು ಶತಮಾನಗಳಿಂದ ಈ ನಿಯಮಗಳನ್ನು ಪಾಲಿಸಿಕೊಂಡು ಬರುತ್ತಿದ್ದಾರೆ. ಈ ಹಲವು ನಿಯಮಗಳು ಸರಿಯಾದ ರೀತಿಯಲ್ಲಿ ಜೀವನ ನಡೆಸುವುದನ್ನು ಕಲಿಸುತ್ತವೆ ಮತ್ತು ಇದು ಜೀವನವನ್ನು ಅರ್ಥಪೂರ್ಣವಾಗಿಸುತ್ತದೆ. ಇಂತಹ ನಿಯಮಗಳಿಗೆ ಉದಾಹರಣೆಯಾಗಿ, ರಾತ್ರಿ ಗುಡಿಸಬಾರದು, ಚಿನ್ನ ಸಿಗುವುದು ಮತ್ತು ಕಳೆದುಕೊಳ್ಳುವುದು ಎರಡೂ ಅಶುಭ, ಗರ್ಭಿಣಿಯರು ನದಿ ದಾಟಬಾರದು, ಸಂಜೆ ಬಾಗಿಲಲ್ಲಿ ಕುಳಿತುಕೊಳ್ಳಬಾರದು ಎಂಬಂತಹ ಹಲವಾರು ಧಾರ್ಮಿಕ ನಂಬಿಕೆಗಳು ನಮ್ಮ ನಡುವೆ ಇವೆ. ಹಾಗೆ ನಮ್ಮ ಆಹಾರ ಸೇವನೆಗೆ ಸಂಬಂಧಿಸಿದಂತೆ ಎಡಗೈಯಿಂದ ಆಹಾರವನ್ನು ಸೇವಿಸಬಾರದು. ಹೀಗೆ ಹಲವಾರು ಅಭ್ಯಾಸಗಳು ನಮ್ಮ ಧಾರ್ಮಿಕ ನಂಬಿಕೆಯೊಂದಿಗೆ ಸಂಬಂಧವನ್ನು ಹೊಂದಿದೆ. ಇವುಗಳಲ್ಲಿ ನಾವು ದೇವರ ಮುಂದೆ ಕಾಲು ಚಾಚಿ ಕುಳಿತುಕೊಳ್ಳಬಾರದು ಎಂಬುದು ಕೂಡ ಒಂದು. ಹಾಗಾದರೆ ನಾವೇಕೆ ದೇವರ ಮುಂದೆ ಕಾಲು ಚಾಚಿ ಕುಳಿತುಕೊಳ್ಳಬಾರದು? 1. ದೇವರ ಮುಂದೆ ಕಾಲು ಚಾಚಿ ಕುಳಿತರೆ ಏನಾಗುತ್ತದೆ? ಶಾಸ್ತ್ರಗಳ ಪ್ರಕಾರ ದೇವರ ಮುಂದೆ ಕಾಲು ಚಾಚಿ ಕುಳಿತರೆ ಅಥವಾ ಕಾಲು ಚಾಚಿದರೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾಳೆ. ವಿಶೇಷವಾಗಿ ಸಂಜೆ ನಿಮ್ಮ ಕಾಲುಗಳನ್ನು ಚಾಚಿ ಕುಳಿತುಕೊಳ್ಳಲೇಬಾರದು. ಇದಲ್ಲದೆ ದೇವರ ಮುಂದೆ ಕಾಲು ಅಡ್ಡ ಹಾಕಿಕೊಂಡು ಕುಳಿತುಕೊಳ್ಳುವ ವ್ಯಕ್ತಿಯು ಎಂದಿಗೂ ಹಣವನ್ನು ಗಳಿಸಲು ಸಾಧ್ಯವಿಲ್ಲ ಎನ್ನುವ ನಂಬಿಕೆಯಿದೆ. ಇಂತಹ ವ್ಯಕ್ತಿಗಳು ಯಾವಾಗಲೂ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಬೇಕಾಗುತ್ತದೆ. ಕುಳಿತುಕೊಳ್ಳುವುದನ್ನು ಹೊರತುಪಡಿಸಿ ಪಾದಗಳನ್ನು ಪಾದಗಳ ಮೇಲೆ ಇಟ್ಟುಕೊಂಡು ಮಲಗಬಾರದು. ಹೀಗೆ ಮಾಡುವುದರಿಂದ ವ್ಯಕ್ತಿಯ ಆಯಸ್ಸು ಕೂಡ ಕಡಿಮೆಯಾಗುತ್ತದೆ. 2. ನಿಂತು ಪೂಜೆ ಮಾಡುವುದು ಸರಿಯೇ? ಕುಳಿತು ಪೂಜೆ ಮಾಡುವುದು ಸರಿಯೇ? ಪೌರಾಣಿಕ ಗ್ರಂಥಗಳ ಪ್ರಕಾರ ನಾವು ನಿಂತುಕೊಂಡು ದೇವರ ಪೂಜೆ ಮಾಡುವುದು ಸರಿಯಲ್ಲ. ಈ ರೀತಿ ಪೂಜೆ ಮಾಡುವುದರಿಂದ ಪೂಜೆಯ ಯಾವುದೇ ಫಲ ನಮಗೆ ದೊರೆಯುವುದಿಲ್ಲ. ಮನೆಯಲ್ಲಿ ಪೂಜೆ ಮಾಡುವಾಗ ನಿಂತು ಪೂಜೆ ಮಾಡಬೇಡಿ, ನೇರವಾಗಿ ನೆಲದ ಮೇಲೆ ಕುಳಿತು ಪೂಜೆ ಮಾಡಬೇಡಿ. ಪೂಜಿಸುವ ಮೊದಲು ಯಾವಾಗಲೂ ಆಸನವನ್ನು ಇಟ್ಟುಕೊಳ್ಳಿ ಮತ್ತು ಆಸನದ ಮೇಲೆ ಕುಳಿತು ಮಾತ್ರ ಪೂಜೆ ಮಾಡಿ. ಆಸನ ಎಂದರೆ ಕುರ್ಚಿ ಅಥವಾ ಸ್ಟೂಲ್ ಅಲ್ಲ. ಬದಲಾಗಿ ಒಂದು ಮರದ ಮಣೆ ಅಥವಾ ಕುಶದಿಂದ ತಯಾರಿಸಿದ ಆಸನ ಎಂದರ್ಥ. ಇದರೊಂದಿಗೆ ದೇವರ ಪೂಜೆಯನ್ನು ಮಾಡುವಾಗ ನಾವು ತಲೆಯನ್ನು ಮುಚ್ಚದೆ ಪೂಜೆ ಮಾಡಬಾರದು. ಹೆಣ್ಣೇ ಆಗಿರಲಿ ಪುರುಷನೇ ಆಗಿರಲಿ ಪೂಜೆ ಮಾಡುವಾಗ ತಲೆಯನ್ನು ಯಾವಾಗಲೂ ಬಟ್ಟೆ ಅಥವಾ ಕರವಸ್ತ್ರದಿಂದ ಮುಚ್ಚಿಕೊಂಡು ಪೂಜೆಯನ್ನು ಮಾಡಬೇಕು. ತಲೆಯನ್ನು ಬಟ್ಟೆಯಿಂದ ಮುಚ್ಚಿಕೊಳ್ಳದೆ ದೇವರ ಪೂಜೆಯನ್ನು ಮಾಡುವುದರಿಂದ ಆ ಪೂಜೆಯ ಸಕಲ ಪ್ರಯೋಜನಗಳು ಮತ್ತು ಪುಣ್ಯಗಳು ವ್ಯರ್ಥವಾಗುತ್ತವೆ ಎನ್ನುವ ನಂಬಿಕೆಯಿದೆ. ದೇವರ ಪೂಜೆಯನ್ನು ಮಾಡುವಾಗ ನೀವು ಈ ಮೇಲಿನ ನಿಯಮಗಳನ್ನು ಅನುಸರಿಸುವುದರಿಂದ ಪೂಜೆಯ ಫಲ ನಿಮಗೆ ತಪ್ಪದೆ ಪ್ರಾಪ್ತವಾಗುತ್ತದೆ. ಈ ಕಾರಣದಿಂದ ದೇವರ ಪೂಜೆಯನ್ನು ಮಾಡುವಾಗ ನೀವು ಈ ಮೇಲಿನ ನಿಯಮಗಳನ್ನು ಅನುಸರಿಸಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.